ಗೈಸ್ ಈಗ ಸದ್ಯಕ್ಕೆ ಬೆಲ್ಗಾಮ್ನಾಗಿರೋ ನಿಯಾಜ್ ಹೋಟೆಲ್ಗೆ ಬಂದಿದ್ವಿ. ಬೆಂಗಳೂರಿನಾಗ ಏನು ಸಾಫ್ಟ್ವೇರ್ ಇಂಜಿನಿಯರ್ ಸಾಫ್ಟ್ವೇರ್ ವರ್ಲ್ಡ್ ನಡೆಯಕ್ಕೆ ಕುಂತೈತಿ ಇದ ನೋಡ್ರಪ್ಪ, ಇವರ ಪ್ರೊಡ್ಯೂಸ್ ಮಾಡಿದವರಲ್ಲ. ಸಾಫ್ಟ್ವೇರ್ ಇಂಡಸ್ಟ್ರಿ ನಿಂತಿದ್ದ ಯೂನಿವರ್ಸಿಟಿನ ನೋಡ್ರಪ್ಪ ಬೆಂಗಳೂರಿನಾಗ. ನಾನು ಬೆಳಿಗ್ಗೆ ಬೆಲ್ಗಾಮಿಂದ ನಿಯಾಜ್ ಹೋಟೆಲಲ್ಲಿ ಹೆವಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಚೊಲೋ ಕಟ್ಕೊಂಡೆ. ಆನ್ ದಿ ವೇ ಚೊಲೋ ಸ್ವಲ್ಪ ಕನ್ಸ್ಟ್ರಕ್ಷನ್ ವರ್ಕ್ ನಡೆದಿದೆ, ಸೊ ಟೀ ರೂಟ್ ಮಾಡಿ ಬೇರೆ ದುಡ್ಡು ತೊಗೊಂಬಂದೆ. ಆನ್ ದಿ ವೇ ನಿಮಗೆ ಒಳ್ಳೆ ಸ್ಪಾಟ್ ಸಿಗುತ್ತೆ. ನಾನು ಡೆಸ್ಟಿನೇಷನ್ ಇನ್ನೂ ಡಿಸೈಡ್ ಮಾಡಿಲ್ಲ, ಅದು ಏನು ಸ್ಪಾಟ್ ಸಿಗುತ್ತೆ ಏನಿಲ್ಲ, ಸುಮ್ಮನೆ ಎಕ್ಸ್ಪ್ಲೋರ್ ಮಾಡೋಕೆ ಹೊಟ್ಟಿದ್ದೀನಿ. ಬನ್ನಿ ನನ್ನ ಜೊತೆ ನೀವು ಎಕ್ಸ್ಪ್ಲೋರ್ ಮಾಡಿ. ಓಕೆ, ನೋಡೋಣ ಯಾವ್ಯಾವ ಒಳ್ಳೆ ಸ್ಪಾಟ್ ಸಿಗುತ್ತೆ ಅಂತ ಹೇಳಿ. ನಿಮಗೆ ಚಿಕ್ಕ ಈ ಥರ ರಿವರು ವಾಟರ್ ಫಾಲ್ ತುಂಬ ಸಿಗುತ್ತೆ. ಚಿಕ್ರಿ ವಾಟರ್ ಫಾಲ್ಸ್ ಹತ್ರ ಇವಾಗ ಸದ್ಯಕ್ಕೆ ಬಂದು ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ. ಉತ್ತರ ಕರ್ನಾಟಕದ ಬ್ಲಾಗರ್ ಗೈಸ್. ಚಿಕ್ರಿ ವಾಟರ್ ಫಾಲ್ಸು ಮೇನ್ ರೋಡಿಂದ 5 ಕಿಲೋಮೀಟರ್ ಇದೆ. ನೀವು ಕಾರ್ ಪಾರ್ಕ್ ಮಾಡಿ ಒಂದು ಅಬೌಟ್ 2 ಕಿಲೋಮೀಟರ್ ನಡಿಬೇಕಂತೆ. ರೋಡ್ ಮಾತ್ರ ಸಿಂಪಲ್ ಆಗಿದೆ, ಅಷ್ಟೊಂದೇನು ಅಡ್ವೆಂಚರ್ಸ್ ಏನಿಲ್ಲ, ಬಟ್ ಅದು ಸ್ಲಿಪ್ಪರಿ ಇದೆ. ಇವನ್ ಏಜ್ ಆದವರು ಬರ್ಬೋದು, ಆ ಥರ ಏನು ನನಗೇನು ರಿಸ್ಕ್ ಕಾಣ್ತಾ ಇಲ್ಲ ಇಲ್ಲಿ. ಸೊ ಬನ್ನಿ ಇನ್ನೂ ಮುಂದ್ಗಡೆ ಹೋಗೋಣ, ಫಾಲ್ಸ್ ಹೇಗಿದೆ ಅಂತ ವೀಕ್ಷಣೆ ಮಾಡೋಣ. ಎಕ್ಸ್ಪೀರಿಯನ್ಸ್ ಇದೆ. ಒಳ್ಳೆಯ ಚಿಕ್ಕ ಹಳ್ಳಿಗಳನ್ನು ದಾಟಿಕೊಂಡು ಹೋಗುವಾಗ ಎಷ್ಟು ಚೆನ್ನಾಗಿ ಮಜಾ ಬರುತ್ತೆ. ಪರಿಸರದ ನಿಸರ್ಗದ ಎಲ್ಲವನ್ನು ತೆಗೆದುಕೊಂಡು ಇಲ್ಲಿ ಬರೀ ವ್ಯೂ ಪಾಯಿಂಟ್ ಥರ ಕಾಣ್ತಾ ಇದೆ. ಗೈಸ್ ಚಿಕ್ಲಿ ಬರೀ ವ್ಯೂ ಪಾಯಿಂಟ್ಸ್ ಮಾತ್ರ ಇದೆ. ಹಿಂಗಡೆ ನೋಡ್ಬೋದು ವಾಟರ್ ಫಾಲ್ಸ್, ಆ ಥರ ವಾಟರ್ ಫ್ಲೋ ಇರುತ್ತೆ, ಅದನ್ನು ನೀವು ಕ್ರಾಸ್ ಮಾಡಿ ಹೋಗ್ಬೇಕಾದ್ರೆ. ಇದು ಮಾತ್ರ ಅಮೇಝಿಂಗ್ ಆಗಿದೆ. ಮಳೆಗಾಲದಲ್ಲಿ ನೀವು ಬರಲೇಬೇಕು. ಮತ್ತು ಇವೆಲ್ಲ ಗ್ರೀನರಿ, ಮಳೆ, ವಾಟರ್ ಫಾಲ್ಸ್, ಈ ಥರ ಪ್ಲೇಸಸ್ಗೆ ವಿಸಿಟ್ ಮಾಡ್ತಾನೆ ಇರಬೇಕು ಫ್ರೀಕ್ವೆಂಟ್ಲಿ. ಹಿಂದ್ಗಡೆ ಕಾಣ್ತಾ ಇರೋದು ಚಿಕ್ಲಿ ವಾಟರ್ ಫಾಲ್ಸ್. ಇಲ್ಲಿ ಬರೀ ವ್ಯೂ ಮಾತ್ರ ಇದೆ, ವ್ಯೂ ಮಾತ್ರ ಇದೆ. ನೀರಲ್ಲಿ ನೀವು ಅಲ್ಲಿ ನೀರು ಹರಿತಾ ಇದೆ, ಸೊ ಒಂದು ಫ್ಲೋ ಆಗಿ ಬರೋದು ನೀವು ಕ್ರಾಸ್ ಮಾಡಿ ಬರಬೇಕಾಗುತ್ತೆ. ಅಲ್ಲಿ ನೀವು ನೀರಲ್ಲಿ ಆಟ ಆಗುತ್ತೆ. ಕಂಪ್ಲೀಟ್ ಫಾಗ್ ಕವರ್ ಆಗಿದೆ. ಇವಾಗ ಆಲ್ಮೋಸ್ಟ್ ಟೈಮ್ 3 o'clock. ನೀವು ಮಾನ್ಸೂನಲ್ಲಿ ಈ ಥರ ಪ್ಲೇಸಸ್ ವಿಸಿಟ್ ಮಾಡಲೇಬೇಕು. ಸ್ಪೆಷಲಿ ವಾಟರ್ ಫಾಲ್ಸ್ ಎಲ್ಲ ನೀವು ಮಾನ್ಸೂನಲ್ಲಿ ವಿಸಿಟ್ ಮಾಡಲೇಬೇಕು. ಚಿಕ್ಲಿ ವಾಟರ್ ಫಾಲ್ಸಲ್ಲಿ 3 to 4 hours ಸ್ಪೆಂಡ್ ಮಾಡಿ ಇವಾಗ ಅಲ್ಲಿಂದ ಹೊರಟು ನೆಕ್ಸ್ಟ್ ಸ್ಪಾಟ್ ಫೈಂಡ್ ಔಟ್ ಮಾಡಿ ಅದನ್ನು ಎಕ್ಸ್ಪ್ಲೋರ್ ಮಾಡ್ತೀವಿ. ಬನ್ನಿ ನಮ್ಮ ಪ್ರಯಾಣ ಕಂಟಿನ್ಯೂ ಮಾಡೋಣ. ಡೆಲ್ಟಾ ಕೋಟ್ಸ್ ಅಂತ ಹೇಳಿ ಒಂದು ಹೋಟೆಲ್ ಇದೆ, ಅದರ ಹಿಂದ್ಗಡೆನೇ ಒಂದು ರೂಟ್ ಇದೆ. ಅದು ಸದ್ಯಕ್ಕೆ ಮಳೆಗಾಲ ಅಂತ ಹೇಳಿ ಬಿಡ್ತಾ ಇಲ್ಲ ಇಲ್ಲಿ. ನೋ ವೇಸ್ಟಿಂಗ್ ಟೈಮ್. ನೆಕ್ಸ್ಟ್ ಸ್ಪಾಟ್ಸ್ ಬಗ್ಗೆ ಕೇಳಿ ಡೈರೆಕ್ಟ್ ಹೊರಟ್ವಿ. ಇದು ಕರ್ನಾಟಕ ಚೆಕ್ ಪೋಸ್ಟ್. ಇಲ್ಲಿ ಸುಳ್ಳ ವಾಟರ್ ಫಾಲ್ ಇದೆ ಅಂತೆ, ಬನ್ನಿ ಅದನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗೋಣ. ಡ್ಯೂ ಟು ಹೆವಿ ರೇನ್ ನಮಗೆ ಸುರ್ಲಾ ಫಾಲ್ಸಲ್ಲೂ ಎಂಟ್ರಿ ಕೊಡಲಿಲ್ಲ. ಸೊ ಆಲ್ರೆಡಿ ಟೈಮ್ ಆಗಿತ್ತು, ನಾವು ಇವಾಗ ಬೆಲ್ಗಾಮ್ಗೆ ಹೊರಡ್ತಾ ಇದ್ದೀವಿ. ಆನ್ ದಿ ವೇ ಬ್ಯಾಕ್ ಟು ಬೆಲ್ಗಾಮ್ ರೋಡ್ ಸೈಡಲ್ಲಿ ತುಂಬ ವೆಹಿಕಲ್ಸ್ಗಳು ಪಾರ್ಕ್ ಆಗಿದ್ದು, ಬನ್ನಿ ಇಲ್ಲಿ ಏನಿದೆ ಎಕ್ಸ್ಪ್ಲೋರ್ ಮಾಡೋಣ. ಇಲ್ಲಿ ಟ್ರೆಕ್ ಮಾಡಿಕೊಂಡು ಒಂದು ವಾಟರ್ ಫಾಲ್ ಇದೆ ಅಂತೆ. ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ ಇವಾಗ. ಓಕೆ, ಇದೊಂದು ಲೈಫ್ ಟೈಮ್ ಅಡ್ವೆಂಚರ್ಸ್ ಅನ್ಬೋದು. ಈ ಥರ ಅಡ್ವೆಂಚರ್ಸ್ ಜರ್ನಿ ಮಾಡೋಕ್ಕೆ ನಿಮಗೆ ಮಳೆಗಾಲದಲ್ಲೇ ಸಿಗೋದು. ಸೊ ಸೇಫ್ಟಿ ಪ್ರಿಕಾಷನ್ ತೊಗೊಳ್ಳಿ, ಮತ್ತು ಈ ಥರ ಅಡ್ವೆಂಚರ್ಸ್ ಪ್ಲೇಸಸ್ ಹೋಗೋಕ್ಕೆ ಟ್ರೈ ಮಾಡಿ. ನಾನು ಇವಾಗ ಜಸ್ಟು ವಾಟರ್ ಫಾಲಿಂದ ಬಂದೆ. ಅದು ಜಂಬೋಟಿ ಹಿಡನ್ ವಾಟರ್ ಫಾಲ್ ಅಂತೆ. ಅದು ಒಂದು ಕೈಂಡ್ ಆಫ್ ಹಿಡನ್ ಆಗಿದೆ, ಒಳಗಡೆ ತುಂಬ ಒಳಗಡೆ ಇದೆ. ಟ್ರೆಕ್ ಮೂಲಕ ಹೋಗಬೇಕು. ಆಲ್ಮೋಸ್ಟ್ 2.5 kilometers ಟ್ರೆಕ್ಕಿಂಗ್ ಇದೆ. ರಿವರ್ ಸೈಡಿಂದಾನೇ ಹೋಗಬೇಕು. ಅಲ್ಲಿ ಟುವರ್ಡ್ಸ್ ದಿ ಎಂಡ್ ನಿಮಗೆ ಒಳ್ಳೆ ಒಂದು ವಾಟರ್ ಫಾಲ್ ಸಿಗುತ್ತೆ. ಇವಾಗ ಜಸ್ಟ್ ಅಲ್ಲಿಂದ ಮುಗಿಸ್ಕೊಂಡ್ಬಂದೆ ನಾನು. ಸೊ ನಮ್ಮ ಈ ಸ್ಪಾಂಟೇನಿಯಸ್ ಟ್ರಿಪ್ ಹೇಗೆ ಅನಿಸ್ತು ಕಮೆಂಟ್ಸಲ್ಲಿ ಹೇಳಿ. ಟ್ರಾವೆಲ್, ವಾಟರ್ ಫಾಲ್ ಮತ್ತು ರೋಡ್ ಟ್ರಿಪ್ಸ್ಗೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಅಡ್ವೆಂಚರ್ ಟ್ರಿಪ್ಪಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್.